ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ಚರ್ಚೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಷತ್ನ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಸ್ವಾತಂತ್ರ್ಯ ಬಂದು 80 ವರ್ಷ ಆಯಿತು. ಕಾಂಗ್ರೆಸ್ನಲ್ಲಿ ದಲಿತ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರು ಛಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಸ್ವಾತಂತ್ರ್ಯ ಬಂದು 80 ವರ್ಷ ಆಯಿತು, ಆದರೆ ಕಾಂಗ್ರೆಸ್ ಯಾಕೆ ದಲಿತ ಸಿಎಂ ಮಾಡಲಿಲ್ಲ? ಏನು ಚುರುಮುರಿ ತಿಂತಾ ಇದ್ರ? ಇದು ಛಲವಾದಿ ನಾರಾಯಣಸ್ವಾಮಿ ಹೇಳಿರೋ ಮಾತು. ಸ್ವಾತಂತ್ರ್ಯದ ಬಳಿಕ ದಲಿತರಿಗೆ ಮೋಸ, ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದು ಕಾಂಗ್ರೆಸ್. ದಲಿತರಿಗೆ ಮೋಸ ಮಾಡ್ಕೊಂಡು ಬಂತು, ದಲಿತರನ್ನ ವೋಟ್ ಬ್ಯಾಂಕ್ ಮಾಡ್ಕೊಂಡಿತ್ತು. ಗರೀಬಿ ಹಠಾವೋ ಅಂತ ಬಾಯಿ ಮಾತಿಗೆ ಹೇಳುವಂಥದ್ದಲ್ಲ. ದಲಿತ ಕಾಂಗ್ರೆಸ್ ನಾಯಕರು ಗಟ್ಟಿಯಾಗಿ ಸಿಎಂ ಸ್ಥಾನವನ್ನು ಕೇಳಬೇಕು. ರಾಜಣ್ಣ ಇದ್ದಾರೆ, ದಲಿತ ನಾಯಕರು, ಪರಮೇಶ್ವರ್ ಇದ್ದಾರೆ, ಅವರಲ್ಲಿ ಯಾರಾದರೂ ಆಗಲಿ. ಶುಗರ್ಲೆಸ್, ಬೋನ್ಲೆಸ್, ಸೀಡ್ಲೆಸ್ ಅಂತೆಲ್ಲ ನಾವು ಕೇಳಿದ್ದೀವಿ. ಕಾಂಗ್ರೆಸ್ ದಲಿತ ನಾಯಕರು ಪವರ್ಲೆಸ್ ಆಗಿದ್ದಾರೆ. ದಲಿತರನ್ನ ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಂಡಂಥ ಇದೇ ಕಾಂಗ್ರೆಸ್ ಈಗ ದಲಿತರ ಬಗ್ಗೆ ಮಾತಾಡುತ್ತೆ ಅಂತ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಬಗ್ಗೆ ಮಾತಾಡೋ ಧೈರ್ಯ ಬಂದಿದೆ ಅವ್ರಿಗೆ. 80 ವರ್ಷ ಆಯ್ತಲ್ಲ ಸ್ವತಂತ್ರ ಬಂದು, ಇಲ್ಲಿವರೆಗೆ ಏನು ಚಿರ್ಮುರಿ ತಿಂತಿದ್ರಂತ ಅವರು? ಯಾಕೆ ಮಾಡ್ಲಿಲ್ಲ? ಯಾಕೆ ಮಾಡ್ಲಿಲ್ಲ ಸೌಮ್ಯ? ದಲಿತರು 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 ಬರೀ ಭಾಷಣಕ್ಕ ದಲಿತರು. ಕಾಂಗ್ರೆಸ್ನಲ್ಲಿ 80 ವರ್ಷದಲ್ಲಿ ಸ್ವತಂತ್ರ ಭಾರತದಲ್ಲಿ ಅನ್ಯಾಯ ಆಗಿದ್ರೆ, ವಂಚನೆ ಆಗಿದ್ರೆ, ಮೋಸ ಆಗಿದ್ರೆ ಅದು ಕಾಂಗ್ರೆಸ್ಸಿಂದ ಮಾತ್ರ. ಈ ರಾಜ್ಯದಲ್ಲಿ ಅವರನ್ನ ವೋಟ್ ಬ್ಯಾಂಕ್ ಆಗಿ ಮಾಡಿಕೊಂಡು ಸಂಪೂರ್ಣ ಅವರನ್ನ ಹಾಳು ಮಾಡಿದೆ. ಯಾಕೆಂದ್ರೆ ಬಡವರು ಯಾವಾಗಲೂ ಕಾಂಗ್ರೆಸ್ ಪರವಾಗಿ ವೋಟ್ ಹಾಕ್ತಾರೆ ಅಂತ ಅನ್ನೋದು ಅವ್ರಿಗೆ ಮಾನಸಿಕವಾಗಿ ಅವರಲ್ಲಿ ಇರ್ತಕ್ಕಂಥದ್ದು. ಅದಕ್ಕೆ ಗರೀಬಿ ಹಠಾವೋ ಹೇಳೋದು ಮಾಡೋದು ಗರೀಬಿ ಹಾಗೇ ಇರಬೇಕು ಅನ್ನೋದು ಅವ್ರ ಉದ್ದೇಶ. ಯಾಕೆಂದ್ರೆ ಬುದ್ಧಿವಂತನಾದ್ರೆ, ವಿದ್ಯಾವಂತನಾದ್ರೆ, ಹೊಟ್ಟೆ ತುಂಬಿದ್ರೆ ಅವನು ದೇಶದ ಬಗ್ಗೆ, ಸಮಾಜದ ಬಗ್ಗೆ ಚಿಂತೆ ಮಾಡ್ತಾನೆ. ಹೊಟ್ಟೆ ಎಸಿತಿದ್ರೆ ಬರೀ ಅವನು ಹೊಟ್ಟೆ ಪಾಡಿಗಾಗಿ ಮಾತ್ರ ಯೋಚನೆ ಮಾಡ್ತಾನೆ. ಇದನ್ನ ಬಹಳ ಚೆನ್ನಾಗಿ ಕಲ್ತ್ಕೊಂಡಿದೆ ಕಾಂಗ್ರೆಸ್. ಅದಕ್ಕೆ ವಂಚನೆ ಮಾಡಿ ಇವತ್ತು ಬಡವರನ್ನ ತನ್ನ ವೋಟ್ ಬ್ಯಾಂಕ್ಗಳಲ್ಲಿ ಮಾಡ್ಕೊಂಡಿರೋದು. ಆದ್ರಿಂದ ದಲಿತರು ಅವ್ರಿಗೆ ಧೈರ್ಯ ಇದ್ರೆ ಗಟ್ಟಿಯಾಗಿ ಕೇಳಲಿ. ಯಾಕ್ರಿ ಎಲ್ರಿಗೂ ಕೊಟ್ಟಿದ್ದಾರೆ, ನಮ್ಗೆ ಯಾಕೆ ಕೊಡ್ಲಿಲ್ಲ ಅಂತ ಕೇಳ್ಬೇಕಲ್ಲ. ಇವತ್ತಿಗೂ ನೋಡ್ತಾ ಇದ್ದೀನಿ ನಾನು ಪತ್ರಿಕೆಯಲ್ಲಿ ಏನಂತ ಕೇಳ್ತಾವ್ರೆ. ಯಾರು ರಾಜಣ್ಣ ಅವ್ರು ಹೇಳ್ತಾರೆ, ಪರಮೇಶ್ವರ್ ಕೊಡ್ರಿ ಅಂತ. ಪತ್ರಕರ್ತರು ಪರಮೇಶ್ವರ್ನ ಕೇಳ್ತಾರೆ. ಅವ್ರು ಕೇಳಿದ್ರಲ್ಲಿ ತಪ್ಪೇನಿದೆ? ಇದು ಕೇಳೋದಾ? ನಾನು ಹೇಳಿದ್ದೀನಿ, ನಾವು ಬಹಳ ಕೇಳ್ತೀವಿ ಶುಗರ್ಲೆಸ್ಸು, ಬೋನ್ಲೆಸ್ಸು, ಸೀಡ್ಲೆಸ್ಸು ಇಂಥವು. ಇದನ್ನ ಏನ್ಕೋ ತಗೋಬಾರ್ದು ನೀವೆಲ್ಲ. ಬೋನ್ಲೆಸ್ ಅಂತಂದ್ರೆ ಚಿಕನ್ನು, ಸೀಡ್ಲೆಸ್ ಅಂದ್ರೆ ದ್ರಾಕ್ಷಿ, ಶುಗರ್ಲೆಸ್ ಅಂತಂದ್ರೆ ಕಾಫಿ ಟೀ. ಇಷ್ಟಕ್ಕೇನೆ ಸೀಮಿತಗೊಳಿಸ್ಬೇಕು, ಇನ್ನೇನೋ ಇದು ಮಾಡಬಾರ್ದು. ದಲಿತ ನಾಯಕರು ಕಾಂಗ್ರೆಸ್ ಅಲ್ಲಿರೋರು ಪವರ್ಲೆಸ್, ತಾಕತ್ತೇ ಇಲ್ಲ ಕೇಳಕ್ಕೆ. ಯಾಕೆಂತಂದ್ರೆ ಆ ಇರೋ ಅಧಿಕಾರನು ಎಲ್ಲಿ ಕಿತ್ಕೊಂಡು ಆಚೆ ಓಡಿಸ್ಬಿಡ್ತಾರೋ ಅನ್ನೋ ಭಾವನೆ ಪಾಪ. ಅದರಿಂದಾಗಿ ಅವರು ಗಟ್ಟಿಯಾಗಿ ಕೇಳೋದು ಇಲ್ಲ, ಕಾಂಗ್ರೆಸ್ ಕೊಡೋದು ಇಲ್ಲ. ಕಣ್ಣಲ್ಲಿ ನೀರು ಹಾಕೊಂಡು ಪರಮೇಶ್ವರ್ ಅವರು ಈ ಜಾತಿಯಲ್ಲಿ ಹುಟ್ಟಿದ್ದಕ್ಕೆ ನನಗೆ ಈ ಪರಿಸ್ಥಿತಿ ಬಂತು, ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಸೋಲಿಸ್ಬಿಟ್ರು, ನನ್ನ ಮುಖ್ಯಮಂತ್ರಿ ಆಗೋದನ್ನು ತಪ್ಪಿಸ್ಬಿಟ್ರು ಅಂತ ಕೇಳಿದ ಮೇಲೆ DCM ಆದ್ರೂ ಕೊಡ್ರಿ ಅಂತ ಕೊಟ್ರ? ಕಣ್ಣಲ್ಲಿ ನೀರು ಹಾಕೊಂಡ್ರು ಕೊಡ್ಲಿಲ್ಲ. ಕೊನೆಗೆ ಸೋತು ಸುಣ್ಣ ಆದ್ಮೇಲೆ ಇನ್ಯಾರು ಆಗ ಇದಿರಲಿಲ್ಲ. ಮಾನ್ಯ ಕುಮಾರಸ್ವಾಮಿ ಅವರಾಗಿ, ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿ ಅವ್ರನ್ನ DCM ಮಾಡಿದ್ರೆ ಹೊರತು ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಮಾಡಲಿಲ್ಲ. ನಮ್ಮಲ್ಲಿ ನೋಡಿ, ನಾವು 60-70 ವರ್ಷ ಆಳಿಲ್ಲ ಈ ಕರ್ನಾಟಕನ, ಒಂದು 8-9 ವರ್ಷ. ಆ 8-9 ವರ್ಷದಲ್ಲಿ ಎರಡನೇ ಅವಧಿಗೆ ನಾವು ಬಂದ ತಕ್ಷಣನೇ ಕಾರಜೋಳ ಅವ್ರನ್ನ ಯಾರೂ ಕೇಳಲಿಲ್ಲ, ಹೋರಾಟ ಮಾಡಲಿಲ್ಲ. ನಾವು ಮಾಡಿಲ್ವಾ? ಬದ್ಧತೆ ಎಲ್ಲಿರುತ್ತೆ ಅಂತಂದ್ರೆ ಸೋಷಿಯಲ್ ಜಸ್ಟಿಸ್. ಇದು ಛಲವಾದಿ ನಾರಾಯಣಸ್ವಾಮಿ ಅವರ ಮಾತು. ಸ್ವಾತಂತ್ರ್ಯ ಬಂದು 80 ವರ್ಷ ಆಯಿತು ಸ್ವಾಮಿ,
ಯಾಕೆ ಕಾಂಗ್ರೆಸ್ ದಲಿತ CM ಮಾಡಲಿಲ್ಲ, ಏನು ಚೂರುಮುರಿ ತಿಂತಾ ಇದ್ರಾ? ಈಗ ದಲಿತ CM ಆಗೋದಾದ್ರೆ ಅದು ನಮ್ಮಲ್ಲೇ ಕಾಂಗ್ರೆಸ್ನಲ್ಲೇ ಅಂತ ಕಾಂಗ್ರೆಸ್ನವರು ಹೇಳ್ಕೊಂತಿದ್ದಾರೆ. 80 ವರ್ಷದಿಂದ ಏನು ಮಾಡಿದ್ರಿ? ದಲಿತರನ್ನ ವೋಟ್ ಬ್ಯಾಂಕ್ ಆಗಿ ಬೆಳೆಸ್ಕೊಂಡ್ರಿ ವಿನಃ ದಲಿತ ನಾಯಕರನ್ನ ಯಾರನ್ನಾದರೂ ನೀವು CM ಆಗಿ ಮಾಡಿದ್ರಾ? ಸ್ವಾತಂತ್ರ್ಯದ ಬಳಿಕ ದಲಿತರಿಗೆ ಮೋಸ ಮಾಡಿದ್ರಿ, ಅವ್ರನ್ನ ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದು ಇದೇ ಕಾಂಗ್ರೆಸ್. ಆದರೆ ನೀವು ಯಾವತ್ತಾದರೂ ಕಾಂಗ್ರೆಸ್ನಲ್ಲಿರುವಂತಹ ದಲಿತ ನಾಯಕರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನುವಂಥ ಆಲೋಚನೆ ಯಾಕೆ ಬರಲಿಲ್ಲ? ಮಾತೆತ್ತಿದ್ರೆ ದಲಿತರು 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 ಉದ್ಧಾರ ಅಂತ ಹೇಳ್ತೀರಿ, ಮಾಡಿ ದಲಿತರು ಉದ್ಧಾರನ. ಆದರೆ ದಲಿತ ನಾಯಕರನ್ನು ಬೆಳೆಸಿ ಅವರನ್ನು ಮುಖ್ಯಮಂತ್ರಿ ಮಾಡಿ. ಇದುವರೆಗೂ ದಲಿತರು CM ಆಗದಂತಹ ನಿದರ್ಶನ ಇಲ್ಲ ಕರ್ನಾಟಕದಲ್ಲಿ. ಹಾಗಾಗಿ ಪರಮೇಶ್ವರ್ ಇದ್ದಾರೆ, ಹಿಂದೆ ಅವ್ರನ್ನ ಸೋಲಿಸಲಾಯಿತು. ಅವರನ್ನ ಸೋಲಿಸಿದ ನಂತರದಲ್ಲಿ ಕೂಡ ಅವ್ರ ಕಣ್ಣಲ್ಲಿ ನೀರು ಹಾಕ್ಕೊಂಡ್ರು. ಅವರು ಗೆದ್ದಿದ್ರೆ CM ಆಗ್ತಾ ಇದ್ರು. ಆದರೆ ಕುಮಾರಸ್ವಾಮಿ ಅವರು CM ಆದಾಗ ಅವ್ರನ್ನ DCM ಮಾಡಲಾಯಿತು. ಅದು ಕುಮಾರಸ್ವಾಮಿಯವರ ಕಾರಣದಿಂದ DCM ಆದರು ಪರಮೇಶ್ವರ್ ಅನ್ನುವಂಥ ಮಾತನ್ನ ಛಲವಾದಿ ನಾರಾಯಣಸ್ವಾಮಿ ಹೇಳ್ತಾ ಇದ್ರು. ಗರೀಬಿ ಹಠಾವು ಅಂತ ಬಾಯಿ ಮಾತಿಗೆ ಕಾಂಗ್ರೆಸ್ನಲ್ಲಿ ಹೇಳ್ತಾರೆ. ಈ ಒಂದು ವಿಚಾರವನ್ನ ನಾರಾಯಣಸ್ವಾಮಿ ಹೇಳ್ತಿದ್ರು. ದಲಿತ ಕಾಂಗ್ರೆಸ್ ನಾಯಕರು ಗಟ್ಟಿಯಾಗಿ CM ಸ್ಥಾನ ಕೇಳಿ ಅಂತ ಕೂಡ ಈ ವೇಳೆ ದಲಿತ ಕಾಂಗ್ರೆಸ್ ನಾಯಕರಿಗೂ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.